ವಿಜಯಪುರ ಜಿಲ್ಲೆಯ ನಿಡಗುಂದಿ ಪಟ್ಟಣದಲ್ಲಿ ಮಧ್ಯಾಹ್ನ ಸುರಿದ ಭಾರೀ ಅಕಾಲಿಕ ಮಳೆಯಿಂದಾಗಿ ಹಾಗೂ ಬಿರುಗಾಳಿಯಿಂದ ಅವಘಡ ಸಂಭವಿಸಿದೆ. ಪಟ್ಟಣದ ಸಮೀಪದ ತೋಟದ ಮನೆಯ ಪಕ್ಕದಲ್ಲಿದ್ದ ಜಾಲಿ ಮರ ತಗಡಿನ ಶೆಡ್ ಮೇಲೆ ಬಿದ್ದ ಪರಿಣಾಮ ಮನೆಯೊಳಗಿದ್ದ 4ರಲ್ಲಿ ಒಬ್ಬ ಬಾಲಕ ಗಾಯಗೊಂಡಿದ್ದಾನೆ. ಗ್ರಾಮದ ಶಿವಪ್ಪ ಹೂವಪ್ಪ ಹುಗ್ಗಿ ಅವರ ಜಮೀನಿನಲ್ಲಿರುವ ತೋಟದ ಮನೆಯಲ್ಲಿ ಈ ಘಟನೆ ನಡೆದಿದ್ದು, ಮರ ಬಿದ್ದ ರಭಸಕ್ಕೆ ತಗಡಿನ ಶೆಡ್ಗಳು ಹಾನಿಗೊಳಗಾಗಿದೆ. ಮನೆಯೊಳಗಿದ್ದ ದಿನನಿತ್ಯ ಬಳಕೆಯ ಜೋಳ, ಕಿರಾಣಿ ಸಾಮಗ್ರಿಗಳು ಹಾಗೂ ಅಡಿಗೆ ಪಾತ್ರೆಗಳು ಮಳೆಯಲ್ಲಿ ನೆನೆದು ಹಾಳಾಗಿವೆ. ಇನ್ನು ಅವಘಡ ಸಂಭವಿಸಿದ ವೇಳೆ ಮನೆಯೊಳಗಿದ್ದ ಶಿವಪ್ಪ ಹೂವಪ್ಪ ಹುಗ್ಗಿ, ರಮೇಶ್ ಹುಗ್ಗಿ, ಶರಣಪ್ಪ ಬಳಬಟ್ಟಿ ಹಾಗೂ ಪರಸಪ್ಪ ಶಿವಪ್ಪ ಹುಗ್ಗಿ ಇದ್ರು. ಇದರಲ್ಲಿ ಪರಸಪ್ಪ ಶಿವಪ್ಪ ಹುಗ್ಗಿ ಅವರ ಎಡಗಾಲಿಗೆ ಗಾಯವಾಗಿದ್ದು, ತಕ್ಷಣದ ಚಿಕಿತ್ಸೆಗಾಗಿ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಳಿದ 3 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಠಾಣೆಯ ಸಿಬ್ಬಂದಿ, ಪಟ್ಟಣ ಪಂಚಾಯತ್ ಅಧಿಕಾರಿಗಳು, ತಾಲೂಕು ಆಡಳಿತ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಂಡಿದ್ದಾರೆ. ಸಂತ್ರಸ್ತರಿಗೆ ಅಗತ್ಯ ನೆರವು ಹಾಗೂ ಗಂಜಿ ಕೇಂದ್ರದ ವ್ಯವಸ್ಥೆ ಮಾಡಲಾಗುವುದು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪ್ರತಾಪ್ ಹೇಳಿಕೊಂಡಿದ್ದಾರೆ. ಘಟನೆ ಇದು ಜರ ಹನಿ ಬತ್ರೆ ಬಂದ ಊಟ ಕೂತಿದ್ದೀರಿ ಹೊಸರು ಎಲ್ಲಿ ಶೆಡ್ನ್ಯಾಗರಿ ಒಳಗರಿ. ನಮ್ಮ ಮಗ ಒಬ್ಬವ, ಹಿರಿಯ ಮಗ ಒಬ್ಬ, ಸಣ್ಣ ಮಗ ಒಬ್ಬವ, ನಮ್ಮ ಮೊಮ್ಮಗ ಒಬ್ಬ, ನಾವೊಬ್ಬರಿ ಊಟ ಕೂತಿದ್ದೆವು. ಊಟ ಕೈ ತಕೊಂಡ್ ಜರ ಹೊರಗೆ ಹೋದ್ರಿ, ಜರ ಸಪ್ಪಳು ಬಂದಂಗ ಆತ್ರೆ. ಸಪ್ಪಳು ಬರ್ಕ ಹನಿ ಗಾಳಿ ನುಗ್ಗಿಸಿ ಶೆಡ್ಡಿನ ಮ್ಯಾಗ ಬಿತ್ರಿ. ಏನ್ ಬಿದ್ದತ್ರಿ? ಗಿಡ ರೀ, ಜಾಲಿ ಗಿಡ ಬಿತ್ರಿ. ಎಷ್ಟು ಜನ ಇದ್ರಿ ಒಳಗ? 4 ಮಂದಿ ಇದ್ದೇವ್ರಿ. ಯಾರ ಗಾಯ ಆಗೈತ್ರಿ? ಏನೇನಾಗೈತ್ರಿ? ಹುಡುಗ ನನಗೊಂದ್ ಸ್ವಲ್ಪ ಪೆಟ್ಟೈತ್ರಿ ಸೊಂಟಕ. ನಮ್ಮ ಸಣ್ಣ ಮಗ ಒಂದ್ ಜರ ಮೊಳಕಾಲ ಕ್ರ್ಯಾಕ್ ಆಗೈತಿ. ಈಗ ಯಾವ ದವಾಖಾನೆ ಕಳ್ಸಿರ? ಕಟ್ಟಿದ ದವಾಖಾನೆ. ಎಲ್ಲಿ ಕಟ್ಟಿದೆ? ಮತ್ತ ಉಳ್ಕೆದವ್ರಿಗೆ ಏನಾಗಿಲ್ರಿ? ಉಳ್ಕೆದವ್ರಿಗೆ ಏನಾಗಿಲ್ರಿ, ಇಬ್ಬರಿಗೆ ಪೆಟ್ಟೈತ್ರಿ. ನಮ್ಮ ಸಣ್ಣ ಮಗ ಅಂದ್ರ ಸಡ್ನ್ಯಾಗ ಊಟ ಕೂತಿದ್ರಿ? ಊಟ ಕೂತಿದ್ದೇವ್ರಿ ನಾವು. ಅವಾಗ ಅದು ಮಳಿ ಗಾಳಿ ಬಿತ್ತು, ಗಿಡನ ಶೆಡ್ಡಿನ ಮ್ಯಾಗ ಉಳಿದ್ವಿ. ಒಳಗೆ ಸಿಕ್ಕೊಂಡೇವಿ, ಯಾರು ಇಲ್ಲ. ಹನಿ ಓಡಾಡ್ದು ಇದು ಊಟ ಮಳಿ ಗಾಳಿ ಐತಿ, ಯಾರು ಇಲ್ಲ ಹೊರಗೆ, ಯಾರು ಇಲ್ಲ. ನಮ್ಮ ಸೊಸೆ ಇದ್ಲು, ಸೊಸೆ ಬಂದಾಗ ನಮ್ಮ ಹುಡುಗ ಕರ್ದು ಓಡಿ ಬಂದ. ನಾ ಕಡೆಕಾಯಿಗೆ ಬರುವಾಗ ನಮ್ಮ ಹುಡುಗ 2 ಹುಡುಗನ ಜೊಕೊಂಡ ನಾ ಕಡೆಕಾಯಿಗೆ ಹೊರಗೆ ಬಂದೆ. ಇವತ್ತು ಇದಾಗಿದ್ದು ನೋಡಿದ್ರೆ ಹೆಂಗ್ರಿ? 4 ಮಂದಿ ಕೆಲಸ ಆಗ್ಬೇಕ್ರಿ ಅದ್ರಾಗ. ನಿಮ್ಮ ಹೆಸರು? ಶಿವಪ್ಪ ರೀ. ಶಿವಪ್ಪ ಹೂವಪ್ಪ ಹುಗ್ಗಿರಿ. ಈಗ ಒಬ್ಬಂಗ ಗಾಯ ಆಗೈತಿ. ನಮ್ಮ ಸ್ವಲ್ಪ ಪೆಟ್ಟೈತಿ ಸೊಂಟಕ್ರಿ. ಈಗ ಜೋಳ ಪಳ ಇತ್ತೇನ್ರಿ ಒಳಗೆ? ಜೋಳ ಅದಾವ, ಗೋಧಿ ಅದಾವ, ಈಗ ಸರ್ಕಾರಕ್ಕೆ ಏನು ಕೇಳ್ತೀರಿ? ಏನಾರ ಈಗ ಆಗೈತ್ರಿ, ಪರಿಹಾರ ಮಾಡ್ರಿ ಅಂತ ಹೇಳಿ ಕೇಳಿದ್ರು ಸರ್ಕಾರಕ್ಕೆ. ಒಟ್ಟ ಇಟ್ಟು ಹಿಡಿದು ಬಿಟ್ಟತ್ತ ಸ್ವಾರ್ಥ ಒತ್ತಿ ಇದು ಮಾಡಿದ್ರೆ ಸುತ್ತ
ಪ್ರತಿಯೊಬ್ಬ ಪೋಷಕರ ಕನಸು ತಮ್ಮ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಉತ್ತಮ ಭವಿಷ್ಯ ನಿರ್ಮಿಸಿಕೊಳ್ಳಬೇಕು ಅನ್ನೋದು. ಆ ಕನಸಿಗೆ ಈಗ ಸಿಕ್ಕಿದೆ ಸೂಕ್ತ ವೇದಿಕೆ. ವಿಜಯಪುರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ SK ಪ್ರೀ ಪ್ರೈಮರಿ ಹಾಗೂ ಪ್ರೈಮರಿ ಪಬ್ಲಿಕ್ ಶಾಲೆಯಲ್ಲಿ 2026-27ನೇ ಸಾಲಿನ ಹೊಸ ಶೈಕ್ಷಣಿಕ ಪ್ರವೇಶಗಳು ಇದೀಗ ಪ್ರಾರಂಭವಾಗಿವೆ. ನರ್ಸರಿ, LKG ಹಾಗೂ 1ರಿಂದ 8ನೇ ತರಗತಿಯವರೆಗೆ ಸ್ಟೇಟ್ ಮತ್ತು NCERT ಸಿಲೆಬಸ್ ಆಧಾರಿತ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತದೆ. ಅನುಭವಿ ಶಿಕ್ಷಕರ ಬಳಗ, ಸುಸಜ್ಜಿತ ತರಗತಿ ಕೊಠಡಿಗಳು, ಸ್ಮಾರ್ಟ್ ಕ್ಲಾಸ್ ಹಾಗೂ ಕಂಪ್ಯೂಟರ್ ಶಿಕ್ಷಣ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು, ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ವಿಶೇಷ ಆದ್ಯತೆಯನ್ನ ನೀಡಲಾಗಿದೆ. ಇದೇ ಈ ಶಾಲೆಯ ವಿಶೇಷತೆಯಾಗಿದೆ. ಮಾತ್ರವಲ್ಲದೆ 6, 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ IIT, JEE ಹಾಗೂ ನೀಟ್ ಫೌಂಡೇಶನ್ ಕ್ಲಾಸ್ಗಳ ವ್ಯವಸ್ಥೆಯೂ ಕೂಡ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಮಕ್ಕಳನ್ನ ಬಾಲ್ಯದಲ್ಲಿಯೇ ತಯಾರಿಸುವ ವಿಶೇಷ ತರಬೇತಿ ಈ ಶಾಲೆಯಲ್ಲಿ ಲಭ್ಯವಿದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಲಭ್ಯ. ಶಿಸ್ತು, ಸಂಸ್ಕಾರ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ. ಮಕ್ಕಳ ಪ್ರತಿಭೆ ಅನಾವರಣಗೊಳಿಸುವ ಅನೇಕ ಕಾರ್ಯಕ್ರಮಗಳು. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಪ್ರವೇಶ ಪಡೆಯಿರಿ. ವಿಳಾಸ SK ಪ್ರೀ ಪ್ರೈಮರಿ ಹಾಗೂ ಪ್ರೈಮರಿ ಪಬ್ಲಿಕ್ ಶಾಲೆ, ಪ್ಲಾಟ್ ನಂಬರ್ 14, ತ್ರಿಮೂರ್ತಿ ನಗರ, ಭಾಗ್ಯವಂತಿ ಹಾಸ್ಪಿಟಲ್ ಹತ್ತಿರ, ಗೋಧೂಳಿ ನಗರ, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 08352319653 ಹಾಗೂ ಮೊಬೈಲ್ ನಂಬರ್ 8971958205 ಹಾಗೂ 9611255191 ಮತ್ತು 8277437885.